ಆ ಹಳ್ಳಿ ಸಂಜೆಯಾದ್ರೆ ಸಾಕು ಜಾತ್ರೆಯಂತೆ ಸಂಭ್ರಮಿಸ್ತಾ ಇತ್ತು. ಗ್ರಾಮಸ್ಥರು ಹೊಲ ಗದ್ದೆ ಕೆಲಸ ಮಾಡಿಕೊಂಡು ಬಹಳ ಖುಷಿಯಾಗಿದ್ರು. ಆದರೆ ಖಾಸಗಿ ಕಂಪನಿಗಳ ಬಳಿ ಸಾಲ ತೆಗೆದುಕೊಂಡಂತ ಕೆಲ ರೈತರು ಸಾಲ ಕಟ್ಟೋಕಾಗದೆ ಹುಟ್ಟಿದ ಊರನ್ನೇ ಬಿಟ್ಟು ಹೋಗ್ತಿದ್ದಾರೆ. ಮೈಸೂರು ರಾಮನಗರದಲ್ಲಿ ಮೈಕ್ರೋ ಫೈನಾನ್ಸ್ ಕಾಟ. ರಾಮನಗರದಲ್ಲಿ ಸಾಲಗಾರರ ಕಾಟಕ್ಕೆ ಇಡೀ ಊರು ಖಾಲಿ. ಸದಾ ಜನರ ಓಡಾಟದಿಂದ ಗಿಜಿಗುಡುತ್ತಿದ್ದ ಊರಲ್ಲಿ ಯಾರೂ ಇಲ್ಲ. ಮನೆಗಳಿಗೆ ಬೀಗ, ಎಲ್ಲೆಲ್ಲೋ ಸ್ಮಶಾನ ಮೌನ. ಹಬ್ಬದ ಸಂಭ್ರಮವಿಲ್ಲ. ವೃದ್ಧರು, ಮಕ್ಕಳು, ಜಾನುವಾರುಗಳನ್ನ ಬಿಟ್ರೆ ಬಹುತೇಕ ಜನರು ಊರು ತೊರೆದಿದ್ದಾರೆ. ಹೀಗೆ ಊರಿಗೆ ಊರೇ ಖಾಲಿಯಾಗಲು ಕಾರಣ ಮೈಕ್ರೋ ಫೈನಾನ್ಸ್ ಕಿರುಕುಳ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಬಳಿ ಸಾಲ ಪಡೆದುಕೊಂಡು ವಾಪಸ್ ಕೊಡಲಾಗದೆ ತಮ್ಮ ಮನೆ ಬಿಟ್ಟು ಬೇರೆ ಕಡೆ ವಲಸೆ ಹೋಗಿದ್ದಾರೆ. ರಾಮನಗರ ತಾಲೂಕಿನ ಕೋನ ಮುದ್ದನಹಳ್ಳಿಯಲ್ಲಿ ವೃದ್ಧರೇ ಉಳಿದಿದ್ದು, ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನ ಕೂಡ ಮನೆಯಲ್ಲೇ ಬಿಟ್ಟು ಕಣ್ಮರೆಯಾಗಿದ್ದಾರೆ. ಖಾಸಗಿ ಫೈನಾನ್ಸ್ ಕಂಪನಿಗಳ ಮಾತನ್ನ ನಂಬಿ ಸಾಲ ಪಡೆದ ಜನರು ಹಣ ವಾಪಸ್ ಕೊಡಲಾಗದೆ ಪರದಾಡ್ತಿದ್ದಾರೆ. ಜಾನುವಾರುಗಳು, ಹೊಲ ಗದ್ದೆ ಮಾರಿಕೊಳ್ಳುವ ಪರಿಸ್ಥಿತಿಗೆ ಬಂದು ತಾವು ಹುಟ್ಟಿ ಬೆಳೆದ ಮನೆಯನ್ನ ಬಿಟ್ಟು ಮಹಾನಗರಗಳ ಕಡೆ ವಲಸೆ ಹೋಗಿ ವಾಪಸ್ ಬಂದೇ ಇಲ್ಲ. ಪರಿಸ್ಥಿತಿ ಎಲ್ಲಿವರೆಗೆ ಇದೆ ಅಂದ್ರೆ, ತಮ್ಮ ಕುಟುಂಬಸ್ಥರು ತೀರಿಕೊಂಡ್ರು ಕೊನೆಗೆ ಮುಖವನ್ನು ನೋಡೋಕೆ ಬಾರದೇ ಇರೋದು ಇಡೀ ಗ್ರಾಮದಲ್ಲಿ ಇನ್ನಷ್ಟು ದುಃಖಿತರನ್ನಾಗಿ ಮಾಡಿದ. ಹಿಂಗ್ ಸಂಘ ಲೋನ್ ಕೊಡ್ತೀವಿ ಗ್ರೂಪ್ ಮಾಡಿ ಅಂತ ಅಂದ್ರು ಸರ್. ಏನೋ ನಾವೀಗ 3 ಜನ ಇದ್ರು ಲೋನ್ ಕೊಡ್ತಾ ಇರಲಿಲ್ಲ ಸರ್. 4 ಜನ ಮಿನಿಮಮ್ ಬೇಕೇ ಬೇಕು ಅನ್ನೋರು. ನಾವು 4 ಜನ ಗ್ರೂಪ್ ಮಾಡಿದ್ರೆ ಈಗ ಅವ್ರಿಗೆ ಟಾರ್ಚರ್ ಜಾಸ್ತಿ ಆಗೋಯ್ತು ಸರ್. ಒಬ್ರದಿಲ್ಲ ಅಂದ್ರೂ ಕಟ್ಟಿಸ್ಕೊಳ್ಳಲ್ಲ. ಈಗ ಅವ್ರು ಇಲ್ಲ ಅಂದ್ರೆ ನಾವು 3 ಜನನು ಸೇರಿ 4 ಜನದ್ದು ಹಾಕಿ ಕಂತು ಕಟ್ಟಬೇಕು. ಮಕ್ಕಳು ಮರಿ ಎಲ್ಲ ಸ್ಕೂಲು ಹೊಂಟೋಗವೆ. ಅಲ್ಲಿ ಇಲ್ಲಿ ಕಾಲ ಕಳೀತವೆ. ಅವರು ಕ್ಯಾಂಡಿಸ್ ಹಾಕಿ ಮಕ್ಕಳುಗಳು ಎಲ್ಲೆಲ್ಲೋ ಇಟ್ಟಾಡ್ತವೆ. ಇವಾಗ ಸಾಲದವರು ಊರಲ್ಲಿ ಬಿಡ್ತಾಯಿಲ್ಲ. ಸಂಘದವರು ಇದನ್ನ ದೂರ ಹೊಂಟೋಗೋಡೆ ಸಾಲ. ಸಿಎಂ ಸಿದ್ದರಾಮಯ್ಯ ತವರಿನಲ್ಲೂ ಮೈಕ್ರೋ ಫೈನಾನ್ಸ್ ಹಾವಳಿ. ಇದು ರಾಮನಗರದ ಕಥೆಯಾದ್ರೆ, ಇತ್ತ ಸಿಎಂ ಸಿದ್ದರಾಮಯ್ಯ ತವರು ಮೈಸೂರಿನಲ್ಲೂ ಮೈಕ್ರೋ ಫೈನಾನ್ಸ್ ಹಾವಳಿ ಜೋರಾಗಿದೆ. ವರುಣ, ನಂಜನಗೂಡು ಕ್ಷೇತ್ರ ವ್ಯಾಪ್ತಿಯಲ್ಲಿ ಮನೆಗಳ ಮುಂಭಾಗ ನಾಮಫಲಕ ಅಳವಡಿಸಿ ಕಿರುಕುಳವನ್ನ ನೀಡಲಾಗ್ತಿದೆ ಅಂತ ಜನರು ಆರೋಪಿಸುತ್ತಿದ್ದಾರೆ. ಹೀಗಾಗಿ ಮನನೊಂದು ಗ್ರಾಮ ತೊರೆಯಲು ಜನ ಮುಂದಾಗಿದ್ದಾರೆ. ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ, ರಾಂಪುರ, ಕುರಿಹುಂಡಿ, ಶಿರಮಳ್ಳಿ, ಕಗ್ಗಲೂರು, ಹೆಗ್ಗಡಹಳ್ಳಿ, ಮುದ್ದಹಳ್ಳಿ ಸೇರಿದಂತೆ ಹಲವೆಡೆ ಸಾಲ ವಾಪಸ್ ಕೊಟ್ಟಿಲ್ಲ ಅಂತ ಮೈಕ್ರೋ ಫೈನಾನ್ಸ್ ನವರು ಕಿರುಕುಳ ಕೊಡ್ತಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಸಿರ್ಮಳ್ಳಿ ಗ್ರಾಮದಲ್ಲಿ ಕನಿಷ್ಠ ಅಂದ್ರೆ ಒಂದು 15 ಮನೆಗಳು ಊರಿಂದ ಹೊರಗಡೆ ಹೊರಟಿದ್ದಾರೆ. ಊರಲ್ಲಿ ವಾಸ ಇಲ್ಲ. ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ, ಮಕ್ಕಳು ಒಂದು ಕಡೆ. ಮಕ್ಕಳ ವಿದ್ಯಾಭ್ಯಾಸ, ಲೋನ್ ಕೊಡುವಾಗ ಹಿಂಸೆ ಮಾಡಿ ಲೋನ್ ಕೊಡ್ತಾರೆ. ಅವ್ರು ಮೀರಿ ಸಾಲ ಕೊಟ್ಬಿಡ್ತಾರೆ. ಅವ್ರು ಕಟ್ಟಕ್ಕಾಗೋದಿಲ್ಲ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಪ್ರಕರಣ ಹೆಚ್ಚಾಗ್ತಿದೆ. ಅದರಲ್ಲೂ ರಾಮನಗರ ಹಾಗೂ ಮೈಸೂರಿನ ಹಲವು ಗ್ರಾಮಗಳಲ್ಲಿ ಜನ ಊರು ತೊರೆಯುತ್ತಿದ್ದಾರೆ. ಈ ವಿಚಾರವಾಗಿ ಸರ್ಕಾರ ಮಧ್ಯ ಪ್ರವೇಶಿಸಿ ಗ್ರಾಮದ ಮುಗ್ಧ ಜನರ ನೆರವಿಗೆ ನಿಲ್ಲಬೇಕಾಗಿದೆ. ರಾಮನಗರದಿಂದ ಸೈಯದ್ ನಿಜಾಮುದ್ದೀನ್ ಜೊತೆ ದಿಲೀಪ್, TV9 ಮೈಸೂರು.